ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಇವಾಗ ಒಬ್ಬರ ಮನೆಗೆ ಹೋಗಬೇಕು. ನಂದೊಬ್ಬರು ಬೆಸ್ಟ್ ಫ್ರೆಂಡ್ 2-3 ವರ್ಷದಿಂದ ಅವ್ರು ಕರಿತಾನೇ ಇದ್ದಾರೆ ಕಂಟಿನ್ಯೂಸ್ ವರಮಹಾಲಕ್ಷ್ಮಿ ಪೂಜೆಗೆ ಬರಲಿಕ್ಕೆ. ಆದರೆ ನನಗೆ ಇಷ್ಟರವರೆಗೂ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಸಲ ಒಂದು ಹೋಗುವ ಅಂತ ಮಾಡಿದ್ದೇನೆ. ಅಷ್ಟು ಪ್ರೀತಿಯಿಂದ ಹೋಗೋದಿದ್ರು ಅವರು ಪಾಪ ನೆನಪಲ್ಲಿ ಕರೆಯುವಾಗ ನಾವೊಂದು ಹೋಗ್ಬೇಕಾಗತ್ತೆ. ಅವರ ಪ್ರೀತಿಗೆ ಆದರೂ ನಾವೊಂದು ಬೆಲೆ ಕೊಡಬೇಕಲ್ವಾ. ಹಾಗಾಗಿ ಜಸ್ಟ್ ಈಗ ನಾನು ಮನೆಗೆ ಬಂದದಷ್ಟೇ. ಒಮ್ಮೆ ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾ ಇದ್ದೇನೆ ವಾಪಸ್ ಅವರ ಮನೆಗೆ. ಆ್ಯಕ್ಚುಲಿ ಲೇಟ್ ಆಯಿತು, 6 ಗಂಟೆಗೆ ಬರಲಿಕ್ಕೆ ಹೇಳಿದ್ರು. ಬಟ್ ನಮ್ಮದಲ್ಲಿ ಕಾರ್ಯಕ್ರಮ ಮುಗಿಯುವಾಗ ಲೇಟ್ ಆಯಿತು. ಹಾಗಾಗಿ ಈಗ ಜಸ್ಟ್ ಒಮ್ಮೆ ಫ್ರೆಶ್ ಅಪ್ ಆಗಿ ನಾನು ವಾಪಸ್ ಈಗ ಹೋಗ್ತಾ ಇದ್ದೇನೆ. ನಾನು, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಗಳು, ಹಾಗೆ ನಂದೊಬ್ಳು ಫ್ರೆಂಡ್. ನಿಮಗೆ ಗೊತ್ತದು ಫ್ರೆಂಡ್ ಯಾರು ಅಂತ, ರಕ್ಷಿತನೊಟ್ಟಿಗೆ ನಾನು ಸಹ ಹೋಗ್ತಾ ಇದ್ದೇನೆ. ಅವರ ಮನೆಯಲ್ಲಿ ಅರ್ಧ ವರ್ಷ ಮುಗ್ದಿರ್ತದೆ ಕಾರ್ಯಕ್ರಮ. ಅವರ ಮನೆಯಲ್ಲಿ ಹೇಗೆ ಅವರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂತ ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ನಾನೀಗ ನನ್ನ ಫ್ರೆಂಡ್ನ ಮನೆ ರೀಚ್ ಆಗಿದ್ದೇನೆ ಫ್ರೆಂಡ್ಸ್. ಹಾಯ್ ಮೇಡಮ್. ಹಾಯ್. ಇವರು ನೋಡಿ ಇನ್ನೂ ಸಹ ಹೊರಡ್ಲಿಲ್ಲ. ಆಗ ಹೇಳಿದ್ದೇನೆ ಹೊರಡ್ಲಿಕ್ಕೆ. ನಿಂತಿದ್ದೇನೆ, ಬೇಗ ಬೇಗ. ಇದು ನೋಡಿ ಫ್ರೆಂಡ್ಸ್, ಅವಳದು ರೂಮು. ರೂಬಿ ರೂಬಿ ಆಯ್ 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 ಟಾಟಾ. ಕಿಶ್ ಕೊಟ್ಟದ ನೀ ನನಗೆ? ಹಾಂ, ಟಾಟಾ ಬೇಬಿ, ಟಾಟಾ. ಶೇಗನ್ ಶೇಗನ್, ಟಾಟಾ ಟಾಟಾ. ಟಾಟಾ ಟಾಟಾ ಟಾಟಾ. ಮತ್ತೆ ಮತ್ತೆ ಮುಟ್ಟುವುದಿಲ್ಲ ಈಗ ನಾನು. ಟಾಟಾ ಟಾಟಾ. ಹಬ್ಬ ಫೈನಲಿ ರೆಡಿ ಆದ್ರು, ಹೋಗುವ. ರಮಾವಾಣಿ ಸಂಸೇವಿತೆ ಸಕಲೆ ರಾಜರಾಜೇಶ್ವರಿ ಕಾಮಸಹೋದರಿ, ರಾಜರಾಜೇಶ್ವರಿ ಕಾಮಸಹೋದರಿ, ಹಿಮಗಿರಿ ಪ್ರಣಾಯೇ ಮನತೆ ಅಮ್ಮ, ಹಿಮಗಿರಿ ಪ್ರಣಾಯೇ ಮನತೆ ಅಮ್ಮ, ಈಶ್ವರಿ ಲಲಿತೆ ನಾಮವ ಹಿಮಗಿರಿ ಪ್ರಣಾಯೇ ಮನತೆ. कुशेषु दण्डकरे अम्बा पाचा, हिमगिरि प्रणाये मलते अम्बा, हिमगिरि प्रणाये मलते अम्बा, ईश्वरी ललिते वामव हिमगिरि प्रणाये मलते अम्बा, ईश्वरी
ಕಠಿಣ ನಂದಿನಿ ಹರಿ ನಂದಿನಿ ಪಾವನ ಕಠಿಣ ನಂದಿನಿ ಮುಖಗನ ಬಣ್ಣದಾಯಿನಿ ಮಾರಿ ಮಧುರೆಯೊಳಗೆ ಮಧುರೆಯೊಳಗೆ ಅದರಿದು ಮಾತಾಡೆ ಗೌರಿ ಮಾತಾಡೆ ಗೌರಿ ಮಾತಾಡೆ हरि ओम गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः सर्वमंगल मांगल्ये शिवे सर्वार्थ साधिमाये श्री पीठे सुर पूजिते शंखचक्र गदा हस्ते महालक्ष्मी नमोस्तुते ವರ್ಮಾಲಕ್ಷ್ಮಿಯ ಕಥಾ ಪ್ರಾರಂಭ. ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹಾಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ಋತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು. ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಸನಕಾದಿಗಳೇ ಕೇಳಿ, ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಉತ್ತಮವಾದ ಒಂದು ಋತ ಉಂಟು. ಅದನ್ನು ಈಗ ನಿಮಗೆ ಹೇಳುತ್ತೇನೆ. ಶಿವನು ವಾಸ ಮಾಡತಕ್ಕ ಕೈಲಾಸ ಶಿಖರವು ಬಹಳ ಮನೋಹರವಾಗಿಯೂ ಪ್ರಪಾತಿಗಳಿಗೆ ಆವಾಸ್ಥಾನವಾಗಿಯೂ ಇದೆ. ಇಲ್ಲಿ ಅನೇಕ ನದಿಗಳು ಹರಿಯುತ್ತಾ ಇದೆ, ಅನೇಕ ಪುಣ್ಯತೀರ್ಥಗಳು ಇವೆ. ಆಲ, ಬೇಲ, ಅಶ್ವಥ, ಪಾದಾರಿ, ವನ್ನೆ ಮೊದಲಾದ ದಿವ್ಯ ವೃಕ್ಷಗಳು, ಕಾಮಧೇನು, ಕಲ್ಪವೃಕ್ಷಗಳು ಇವುಗಳೆಲ್ಲ ಆವಾಸ ಸ್ಥಾನವಾಗಿಯೂ ಇದೆ. ಬ್ರಹ್ಮೇಂದ್ರಾದಿ ಮರುದ್ಗಾಣ ಪೂಜೆಗೆ ತಂದೆ ಫಲಪುಷ್ಪಗಳ ಪೂಜೆಗೆ ತಂದೆ ರಾಘವೇಂದ್ರನಿಂದ ಇದೇ ನೋಡಿ ಮಂತ್ರಾಲಯ ರಾಯರು ನೆನೆಸಿದ ಇದೇ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ. Bum 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 bum, ooh, Shankar. Dum dum dum, bum 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 bum, ooh, Shankar. Ooh, Ramana Sandini Prakash, ooh, Ramana Sandini Prakash,